ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HFK ಲೈಫ್ ಸ್ಟೈಲ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆಗಿ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮ್ಮನೆ ಹಸಿಮೆಣ್ಸಿನ್ಕಾಯಿ ಅಮ್ಮ ಬೆಳೆದಿರೋ ಹಸಿಮೆಣ್ಸಿನ್ಕಾಯಿ. ನನ್ನ ಮಗಳಿಗೆ ಬಿಸಿಲು ತೋರಿಸ್ದೆ. ಸುವಿ ಎಷ್ಟು ಚೆಂದ ಕಾಣಿಸ್ತಿದ್ದಾನೆ ಮಾವೆ. ಮನೆಯಲ್ಲೇ ಮಾಡಿರೋ ಎಣ್ಗಾಳು ಹೆಲ್ತಿ ಆ್ಯಂಡ್ ಮನೆಯಲ್ಲೇ ಮಾಡಿರೋ ಆಲೂಗಡ್ಡೆ ಚಿಪ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಮನೇನ ನನಗೆ ಹೇಗೆ ಬೇಕೋ ಆಗ ರೆಡಿ ಮಾಡ್ಕೊಂಡಿದ್ದೀನಿ. ಹಳ್ಳಿನಲ್ಲಿರೋದು ಮತ್ತು ತೋಟದಲ್ಲಿರೋದ್ರಿಂದ ಅಕ್ಕಪಕ್ಕ ತೋರಿಸ್ತೀನಿ. ಸುತ್ತ ಜಮೀನಿದೆ. ನಮ್ಮ ಭಾವ ಇಲ್ಲಿ ಈಗ ಹೊಸ್ದಾಗಿ ಇಲ್ಲೊಂದು ಮನೆ ಆಗಿದೆ. ಕಣ್ಣಿಗೆ ಕಾಣತ್ತವ ನೋಡ್ತಾ ಇರ್ಬೋದು. ಕಣ್ಣಿಗೆ ಕಾಣಂಗೆ ಎಲ್ಲೂ ಮನೆಗಳಿರಲಿಲ್ಲ. ಸುತ್ತ ನಮ್ಮದೊಂದೇ ಸಿಂಗಲ್ ಮನೆ ಇದ್ದಿದ್ದು. ಈಗ ಇಲ್ಲಿಗೊಂದು ಮನೆ ಆಗಿದೆ. ನೋಡ್ತಾ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವಕ್ಕೆ ಹೊಡಿತಾ ಇದ್ದಾವೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಹಳ್ಳಿಲೆಲ್ಲ ಓಡಾಡ್ತಿದ್ದಾವೆ ಮನೆ ಹತ್ರ. ಮೇ ಬಿ ಅಮ್ಮ ಮೇಲ್ಗಡೆ ಏನೋ ಒಣಾಕಿದ್ದಾವೆ ಅನಿಸುತ್ತೆ, ಅದನ್ನು ತಿನ್ನೋಕ್ಕೆ ಬಂದಿದೆ. ಅವಕ್ಕೆ ಹೊಡಿತಾ ಇದ್ದಾವೆ. ಮಣ್ಣೆಲ್ಲ ಮನೆ ಒಳಗೆ ಬರ್ತಾ ಇರುತ್ತೆ. ಹಾಗಾಗಿ ಸಿಕ್ಕಾಬಟ್ಟೆ ಧೂಳಿರುತ್ತೆ. ಮೇಲ್ಗಡೆ ಏನು ಒಣಾಕಿದ್ದಾವೆ ನೋಡೋಣ. ಅಮ್ಮ ಹೇಳ್ತಾಯಿದ್ವು ಈ ಸತಿ ಆಲೂಗೆಡ್ಡೆ ಹಾಕ್ದಾಗ ಇದೇನು ಬಿಲ್ಪತ್ವೇನಾ ಬೆಲ್ವತ್ತಣ್ಣ ಗೊತ್ತಿಲ್ವಲ್ಲ. ಬೆಲ್ವತ್ತಣ್ಣು ಜೋಳ ಒಣಾಕಿದ್ದಾವೆ ಅದಕ್ಕೆ ತಿನ್ನೋ. ಓಹೋ ಹಳ್ಳು ಅದೇನೋ ಅವರೆಕಾಯಿ ತೊಗರಿಕಾಯಿ ಹಳ್ಳು ಜೋಳ ಎಲ್ಲ ಒಣಾಕಿದ್ದಾವೆ. ಅದನ್ನು ತಿನ್ನೋಕ್ಕೆ ಅಂತ ಅಳಿಲು ಬಂದಿದೆ. ಎಲ್ಲ ಗಿಡಗಳು ಇಲ್ಲೇ ಹಾಕಿರೋದ್ರಿಂದ ಏನಾದರೂ ಬೇಕು ಅಂದರೆ ಮೆಣಸಿನ್ಕಾಯಿ ಬಿಟ್ಟಿದೆ. ಒಗ್ಗರಣೆಗೆ ಸ್ವಲ್ಪ ಮೆಣಸಿನ್ಕಾಯಿ ಬೇಕಿತ್ತು. ಇವತ್ತು ಮನೆಯಲ್ಲಿ ಪೊಂಗಲ್ ಮಾಡ್ತಾಯಿದ್ದೀನಿ. ಹಾಗಾಗಿ ಸೊ ಮನೆ ಯಾವಾಗಲೂ ಧೂಳಾಗಿರುತ್ತೆ. ಅದು ಸಿಂಪಲ್ಲಾಗಿ ಒಂದು ರೇಂಜಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಡೈನಿಂಗ್ ಟೇಬಲ್ ಆ್ಯಂಡ್ ನಮ್ಮ ಮಂಚನ ಹೊರಗಡೆ ಶಿಫ್ಟ್ ಮಾಡಿದ್ವಿ. ಯಾಕೆಂದರೆ ಮಂಚ ಚಿಕ್ಕದಿದೆ. ಪಾಪು ನಿದ್ದೆಗಳಲ್ಲೆಲ್ಲ ಓಡಾಡೋದು ಒದ್ದಾಡೋದು ಜಾಸ್ತಿ ಕೆಳಗೆ ಬಿದ್ದುಬಿಟ್ರೆ ಅಂತ. ಆ್ಯಂಡ್ ಸೋಫಾ ಸೆಟ್ಟು ಬೀನ್ ಬ್ಯಾಗ್. ನನಗೆ ಮನೆಯಲ್ಲಿ ಗೊತ್ತಿರೋದು ಕಿಚನ್ ತುಂಬ ಫೇವ್ರೆಟ್ಟು. ಸೊ ನನ್ನ ಕಿಚನ್ನ ತೋರಿಸ್ತೀನಿ. ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನನ್ನ ಕಿಚನ್ನ. ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಕಡೆ ಬಂದರೆ ಪಾತ್ರೆ ಸ್ಟ್ಯಾಂಡ್ ಹಾಕಿದ್ದೀನಿ. ಒಂಥರ ನಮ್ಮನೆ ಹೋಮ್ ಟೂರ್ ಅಂತ ಹೇಳ್ಬೋದು ಅಲ್ವಾ. ಆಮೇಲೆ ನಮ್ಮ ಫ್ಯಾಮಿಲಿ ಫೋಟೋ ಹಾಕಿದ್ದೀವಿ. ಇದು ಅಪ್ಪ ಅಮ್ಮ ತಮ್ಮ ನಾನು ನನ್ನ ಹಸ್ಬೆಂಡ್. ಇದು ಅಪ್ಪಾಜಿ ಅಮ್ಮ ಭಾವ ನಾನು ನನ್ನ ಹಸ್ಬೆಂಡ್. ಟೈಮ್ ಬಂದು 2:30 ಆಗಿದೆ. ಅಡುಗೆ ಎಲ್ಲ ಆಗಿದೆ ಬಟ್ ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿ ನೋಡಿ ನಿಮಗೆ ಇವೆಲ್ಲ ಸಿಟಿನಲ್ಲಿ ನಿಜ ಇಡಲ್ಲ. ಸೊ ನನ್ನ ರೂಮ್ನ ಈ ಥರ ಮಾಡ್ಕೊಂಡಿದ್ದೀನಿ. ದೊಡ್ಡ ಬೆಡ್ ಹಾಕಿದ್ದೀನಿ. ನನ್ನ ಮಗಳು ಒದ್ದಾಡಿದ್ರು ಬೀಳಬಾರ್ದು ಅಂತ. ಸೊ ನಮ್ಮ ಲಗೇಜ್ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ನನ್ನ ವಾರ್ಡ್ರೂಬ್ನ. ಇದು ನನ್ನ ವಾರ್ಡ್ರೂಬ್ ನೋಡಿ. ನಾನು ಎಷ್ಟು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನನ್ನ ವಾರ್ಡ್ರೂಬು. ಅದೇ ನಮ್ಮ ಮನೆಯವ್ರು ತೋರಿಸ್ತೀನಿ. ನಾನಿದ್ದರೆ ಮಾತ್ರ ಸೂಪರಾಗಿ ರೆಡಿ ಮಾಡಿ ಇಟ್ಕೊತೀನಿ. ಇಲ್ಲ ಅಂತ ಹೇಳಿದ್ರೆ ಈ ಥರ ಎಲ್ಲನೂ ತುರುಕಿದ್ದಾವೆ. ನೀವು ಬಟ್ಟೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಜೀನ್ಸ್ಗಳೇ ಒಂದು ಸೈಡು, ಶರ್ಟ್ಸ್ಗಳೇ ಒಂದು ಸೈಡು, ನೈಟ್ ಪ್ಯಾಂಟು ಟಿ ಶರ್ಟ್ಸ್ ಒಂದು ಸೈಡು ಮತ್ತು ಫಾರ್ಮಲ್ಸ್ ಪ್ಯಾಂಟು ಶರ್ಟ್ ಒಂದು ಸೈಡ್ ಆ ಥರ ಮಾಡ್ತೀನಿ. ಸೊ ಎಲ್ಲನೂ ಈ ಥರ ತೆಗೆದು ಗುಡಿ ಹಾಕ್ಕೊಂಡಿದ್ದೀನಿ. ಈಗ ರೆಡಿ ಮಾಡಬೇಕು. ಸೊ ಫೈನಲಿ ಲುಕ್ ಈ ಥರ ಇದೆ. ಇಲ್ಲಿ ಪೂರ್ತಿ ಅವ್ರದ್ದು ಜೀನ್ಸು ಆ್ಯಂಡ್ ಕಾಟನ್ ಪಂಚೆಗಳಿಟ್ಟಿದ್ದೀನಿ. ಅದು ಬಂದು ರೈನ್ ಕೋಟು ಮಳೆಗಾಲದಲ್ಲಿ ಮಾತ್ರ ಬೇಕಾಗುತ್ತೆ ಹಾಗಾಗಿ. ಆ್ಯಂಡ್ ಇಲ್ಲಿ ಬಂದು ಇದಿಷ್ಟು ಫಾರ್ಮಲ್ಸು, ಇದು ನೈಟ್ ಪ್ಯಾಂಟು ಸಿಕ್ಕಿದ್ದು. ಇದ್ರೊಳಗೆ ಎಷ್ಟಿತ್ತು ಅಷ್ಟನ್ನು ಮಾತ್ರ ಆರ್ಗನೈಸ್ ಮಾಡಿದ್ದೀನಿ. ಇನ್ನೂ ಎಷ್ಟೆಲ್ಲ ಗ್ಯಾಪ್ ಉಳಿತು ನೋಡಿ. ತುಂಬ ಬಟ್ಟೆ ಜೋಡಿಸ್ಕೋಬೋದು. ಅದಕ್ಕೆ ನೀಟಾಗಿ ಆರ್ಗನೈಸ್ ಮಾಡಬೇಕು ಅನ್ನೋದು. ಇದಿಷ್ಟು ಫಾರ್ಮಲ್ಸ್ ಪ್ಯಾಂಟು ಆ್ಯಂಡ್ ಇದಿಷ್ಟು ಆಫೀಸ್ ವೇರ್ ಶರ್ಟ್ಸ್ಗಳು, ಮನೆ ಹತ್ರ ಹಾಕೋ ಶರ್ಟ್ಸ್. ಆ್ಯಂಡ್ ಇಲ್ಲಿ ಪೂರ್ತಿ ಟವಲ್ಸ್, ಬನಿಯನ್ಸ್ ಆ್ಯಂಡ್ ಇನ್ನರ್ವೇರ್. ಸೊ ಫೈನಲಿ ಈ ಥರ ಕಾಣಿಸ್ತಾ ಇದೆ. ಅದಕ್ಕೆ ಹೇಳೋದು ಮನೆಯಲ್ಲಿ ಹೆಣ್ಮಕ್ಳು ಇರಬೇಕು ಅಂತ. ಹೆಣ್ಮಕ್ಳಿಲ್ಲ ಅಂತ ಹೇಳಿದ್ರೆ ಗಂಡದಿರು ಸೋಂಬೇರಿಗಳಾಗೋಗ್ಬಿಡ್ತಾರೆ.
ಸೊ ನಮ್ಮನೆ ಆರ್ಗನೈಸ್ ಮಾಡ್ಕೊಂಡಿದ್ದಕ್ಕೂ ನಾನು ಆರ್ಗನೈಸ್ ಮಾಡಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಲಾಟ್ ಆಫ್ ಡಿಫ್ರೆನ್ಸ್. ಎಷ್ಟು ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅಮ್ಮ ಅವರೇ ಬೇಳೆ ಚಿಲುಕಿಸಿಟ್ಟಿದ್ರು, ಏನಾದರೂ ಸಾಂಬಾರು ಮಾಡು ಅಂತ ಹೇಳಿದ್ರು. ಯಾಕೆ ಎಣ್ಗಾಳು ಮಾಡಬಾರ್ದು ಅಂತ ಹೇಳಿಬಿಟ್ಟು ಎಣ್ಗಾಳು ಟ್ರೈ ಮಾಡ್ತಾಯಿದ್ದೀನಿ. ಅವರೇ ಬೇಳೆ, ಕೊಬ್ಬರಿ, ಬೆಳ್ಳುಳ್ಳಿ, ಕಡಲೆ ಬೀಜ, ಅವಲಕ್ಕಿ, ಅದಾದಮೇಲೆ ಸ್ವಲ್ಪ ಕಡಲೆ ಮತ್ತು ಒಣಮೆಣ್ಸಿನ್ಕಾಯಿ ಆ್ಯಂಡ್ ಕರ್ಬೇವಿನ ಸೊಪ್ಪು, ಇದಿಷ್ಟನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಹಾಕ್ಕೊಂಡ್ರೆ ಎಣ್ಗಾಳು ರೆಡಿ. ಅದಾದಮೇಲೆ ಆಲೂಗೆಡ್ಡೆ ಚಿಪ್ಸ್ ಮಾಡೋಣ ಅಂತ ಹೇಳಿದ್ವು ಅಮ್ಮ. ಹಾಗಾಗಿ ಮೇಲ್ಗಡೆ ಯಾವ ಲೊಕೇಶನ್ ಚೆನ್ನಾಗಿದೆ ಒಣಗಾಕೋಕ್ಕೆ ಅಂತ ಎಲ್ಲ ನೋಡ್ಕೊಂಡು ಬಂದೆ. ನನ್ನ ಮಗಳನ್ನೂ ಕರ್ಕೊಂಡೋಗಿದ್ದೆ, ಅವ್ಳಿಗೂ ಸ್ವಲ್ಪ ಬಿಸಿಲು ತೋರಿಸೋಣ ಅಂತ ಹೇಳಿಬಿಟ್ಟು. ಸೊ ನಮ್ಮನೆ ಮಹಡಿ ಮೇಲೆ ಚೆನ್ನಾಗಿದೆ. ಹಳ್ಳಿಯಲ್ಲಿ ಒಂಥರ ಚೆಂದ ಏನಾದರೂ ಮಾಡಲಿಕ್ಕೆ ಅಲ್ವಾ, ಯಾಕೆಂದರೆ ಜಾಗ ಪ್ರಿಷಿಯಸ್ ಇರುತ್ತೆ, ನಮ್ಮ ಸಿಟಿನಲ್ಲಿ ಸಿಗೋಲ್ಲ. ಆಗ ಎಲ್ಲ ನೋಡ್ಕೊಂಡ್ಬಂದಮೇಲೆ ಪಾಪುನ ಅಮ್ಮನ ಹತ್ರ ಕೊಟ್ಬಿಟ್ಟು ನಾನು ಮೇಲೆ ಬಂದು ಆ ಪ್ಲೇಸಲ್ಲಿ ಇದ್ದಿದ್ದೆಲ್ಲ ಗಲೀಜಿರುತ್ತೆ ಅಲ್ವಾ, ಮಣ್ಣೆಲ್ಲ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಕಸ ಹೊಡ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಈಗ ನಾವು ಹಳ್ಳಿಲಾದರೆ ಈ ಥರ ಮಹಡಿ ಇರುತ್ತೆ ಆ್ಯಂಡ್ ಅಂದರೆ ಕೆಲವೊಬ್ಬರು ಮನೇಲಿರುತ್ತೆ. ಈಗ ಸಿಟಿಲಾದರೆ ಚಿಕ್ಕ ಚಿಕ್ಕ ಒಂದೊಂದು ಬಿಲ್ಡಿಂಗ್ಗಳಿರುತ್ತೆ, ಮತ್ತು ಅಷ್ಟು ಚೆನ್ನಾಗಿವೆಲ್ಲ ಏನಾದರೂ ಚಿಪ್ಸ್ ಹಪ್ಪಳ ಇದೆಲ್ಲ ಮಾಡಲಿಕ್ಕೆ. ಬಟ್ ನಮ್ಮ ಊರಿಗೆ ಬಂದರೆ ಅದೆಲ್ಲ ಚೆಂದ, ನಮ್ಮ ಅಮ್ಮಂಗೂ ಆ ಥರ ತುಂಬ ಇಷ್ಟ. ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ರಾಧಮ್ಮ ಇದ್ದಾವಲ್ಲ, ಅವ್ರಿಗಿದೆಲ್ಲ ಇಷ್ಟ ಆಗೋಲ್ಲ, ಬಟ್ ನಮ್ಮ ಪ್ರೇಮಮ್ಮ ಎಲ್ಲ ಮಾಡ್ತಾರೆ. ಸೊ ಫೈನಲಿ ಆಲೂಗೆಡ್ಡೆ ಎಲ್ಲ ನೀಟಾಗಿ ತೊಳ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಚಿಪ್ಸಿಗೆ ಸ್ಲೈಸಸ್. ಆಲೂಗೆಡ್ಡೆ ಚಿಪ್ಸ್, ಹಪ್ಪಳ ಏನು ಬೇಕಾದರೂ ಕರಿಬೋದು, ಬಟ್ ತುಂಬ ಜೋಪಾನವಾಗಿ ಮಾಡಬೇಕು, ಯಾಕೆಂದರೆ ಕೈ ತುರ್ಕೊಬಿಟ್ರೆ ತುಂಬ ಕಷ್ಟ. ಆ್ಯಕ್ಚುಲಿ ಇದನ್ನು 10 ವರ್ಷದ ಹಿಂದೆ ತೊಗೊಂಡಿತ್ತಂತೆ, 100 ರೂಪೀಸ್ ಕೊಟ್ಟು ನಮ್ಮಮ್ಮ. ತುಂಬ ಶಾಪ್ ಇದೆ, ಚೆನ್ನಾಗಿ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಸ್ಲೈಸಸ್ ಚೆನ್ನಾಗಿ ಬರ್ತಾ ಇದೆ. ನನ್ನ ಮಗಳು ಆಟ ಆಡ್ತಿದ್ದಾರೆ. ಅವನಮ್ಮ ಹಳ್ಳಿನಲ್ಲಿ ಒಲೆಯಲ್ಲಿ ಅಡುಗೆ ಮಾಡೋದೇ ಒಂಥರ ಖುಷಿ. ಬಟ್ ನಾನು ಸ್ವಲ್ಪ ಕಮ್ಮಿ ಒಲೆಯಲ್ಲಿ ಅಡುಗೆ ಮಾಡೋದು, ಯಾಕೆಂದರೆ ಹೊಗೆ ಕುಡಿಯೋಕ್ಕಾಗಲ್ಲ ಅಂತ. ಬಟ್ ಪ್ರೇಮಮ್ಮ ಜಾಸ್ತಿ ಒಲೆಯಲ್ಲೇ ಅಡುಗೆ ಮಾಡೋದು. ಬಟ್ ಆಲೂಗೆಡ್ಡೆ ಜಾಸ್ತಿ ಇತ್ತಲ್ವ ಅಂತ ಹಾಗಾಗಿ ಒಲೆಯಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಒಂದು ದೊಡ್ಡ ಹಗ್ಲ ಬಾಯಿದು ಬೋಸಿ ಇಟ್ಕೊಂಡು ಅದಕ್ಕೆ ಒಂದು ಬಿಂಕೆಯಷ್ಟು ನೀರು ಹಾಕ್ಕೊಂಡು ಉಪ್ಪು, ಖಾರ ಪುಡಿ, ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ ಎಲ್ಲ ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ನಾವೇನು ಸ್ಲೈಸಸ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಕೆಳಗಡೆಯಿಂದ ಮೇಲೆಯಿಂದ ಕೆಳಗೆ ಪಲ್ಟಾಯಿಸ್ಕೊಂಡು ಲೈಟಾಗಿ ಬೇಯೋ ಥರ ಮಾಡಬೇಕು. ಒಂದು 10 ಮಿನಿಟ್ಸ್ ಬೆಂದರೆ, ಒಂದು ಕುದಿ ಬಂದರೆ ಸಾಕು. ಆ ಕುದಿ ಬಂದ ತಕ್ಷಣ ತೆಗಿಬೇಕಾಗತ್ತೆ, ಇಲ್ಲ ಅಂತ ಹೇಳಿದ್ರೆ ಆಲೂಗೆಡ್ಡೆ ಫುಲ್ ಕಲಸೋಗ್ಬಿಡುತ್ತೆ. ಈಗೇನು ಹೇಳ್ತವೆ, ಬಾಯ್ಲ್ ಆದ ತಕ್ಷಣ 75% ಅದನ್ನು ತೆಗೆದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಅದನ್ನು ನೀಟಾಗಿ ಒಂದು ಏನು ಹೇಳ್ತವೆ ಸೀವೆ ಹಾಕ್ಬೋದು. ಹಳ್ಳಿ ಕಡೆ ಸೀವೆ ಜಾಸ್ತಿ ಹಾಕ್ತವೆ, ಟಾಪಲ್ ಯಾವುದ್ರ ಮೇಲಾದರೂ ಹಾಕಿ ಬಿಸಿಲಲ್ಲಿ ನೀಟಾಗಿ ಒಣಗಿಸಿದ್ರೆ ನಮಗೆ ರುಚಿಯಾಗಿವೋ ಹೆಲ್ದಿಯಾಗಿವೋ ಮನೇಲೇ ಮಾಡಿವೋ ಆಲೂಗೆಡ್ಡೆ ಚಿಪ್ಸ್ ಅಂತ ಕರಿಬೋದು, ಆಲೂಗೆಡ್ಡೆ ಹಪ್ಪಳ ಅಂತ ಕರಿಬೋದು, ರೆಡಿ ಆಗುತ್ತೆ. ಮನೆಯಲ್ಲೇ ಮಾಡಿರುವಂತಹ ಆಲೂಗೆಡ್ಡೆ ಚಿಪ್ಸ್ ಅಥವಾ ಹಪ್ಪಳ ಇದನ್ನು ನೀಟಾಗಿ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಮೇಲ್ಗಡೆ ಮಹಡಿ ಮೇಲೆ ನೀಟಾಗಿ ಒಣ ಹಾಕಬೇಕಾಗತ್ತೆ. ತುಂಬ ಬಿಸಿಲಿದ್ರೆ 1 ದಿನ ಅಥವಾ ಇಲ್ಲಾಂದರೆ 2 ದಿನ ನೀಟಾಗಿ ಬಿಸಿಲಲ್ಲಿ ಒಣಗಾಕ್ಸಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಅಮ್ಮನೂ ಬಂದಿದ್ವು ಹೆಲ್ಪ್ ಮಾಡೋಕ್ಕೆ, ಯಾಕೆಂದರೆ ಒಣಾಕೋದು ತುಂಬ ಲೇಟ್ ಆಗುತ್ತೆ. ಪಾಪು ಕೆಳಗಡೆ ಭಾವ ಎತ್ಕೊಂಡಿದ್ವು, ಪಾಪ ಅವರು ಹೊಲ್ದ ಹತ್ರ ಕೆಲ್ಸಕ್ಕೆ ಹೋಗಬೇಕಿತ್ತು. ಹಾಗಾಗಿ ಬೇಗ ಮುಗಿಸ್ಕೊಡೋಣ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದವು. ಅಮ್ಮ ನಾನು ಇಬ್ಬರು ಸೇರಿ ನೀಟಾಗಿ ಪಟಪಟ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು, ಯಾಕೆಂದರೆ ಸೀವೆಗೆ ಸುತ್ತ ಕಲ್ಲಿಟ್ವಿ, ಯಾಕೆಂದರೆ ಹೇಳಿದ್ರೆ ಸೀವೆ ಹಾರಾಡಬಾರ್ದಲ್ವ ಅದಕ್ಕೆ. ಸೊ ಹಾಗಾಗಿ ಎಲ್ಲ ನೀಟಾಗಿ ಚಿಪ್ಸ್ ಎಲ್ಲ ಒಣಕೊಂಡ್ವಿ. ಸಂಜೆ ಆಯಿತು ಅಂದರೆ ಹಳ್ಳಿಲಿ ಇನ್ನೇನು ಕೆಲಸ, ದನ ಕರುಗಳನ್ನೆಲ್ಲ ಮನೆ ಹತ್ರ ಎಳ್ಕೊಂಬಂದು ಹಾಲು ಕರೆದು ಡೈರಿಗೆ ಹಾಲು ಹಾಕಬೇಕಾಗಿತ್ತು. ಹಾಗಾಗಿ ಭಾವ ಹೋಗಿ ದನ ಕರು ಎಲ್ಲ ಎಳ್ಕೊಂಬಂದರು. ಅಪ್ಪಾಜಿ ಮೊಮ್ಮಗಳನ್ನ ಆಟ ಆಡಿಸ್ತಾ ಇದ್ರು. ನೋಡ್ತಾ ಇರ್ಬೋದು ಗ್ರೀನರಿ ಮಧ್ಯೆ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ಅಲ್ವಾ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.